ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5ನಲ್ಲಿ. ಹವಾಲಾ ಹಣದ ವ್ಯಕ್ತಿಗೆ ಐಟಿ ಅಧಿಕಾರಿಗಳು ಅಂತ ಬೆದರಿಸಲು ಹೋಗಿ ಸಿಸಿಬಿ ಪೊಲೀಸರು ಲಾಕ್ ಆಗಿದ್ದಾರೆ. ಸಿಸಿಬಿ ವಿಶೇಷ ವಿಚಾರಣಾ ಪಿಎಸ್ಐ ಸಗೀರ್ ಅಹಮದ್, ಎಚ್ಸಿ ಸತೀಶ್, ಮಾಹಿತಿದಾರ ಚಾಂದ್ ಪಾಷಾ ಮತ್ತು ಆಟೋ ಚಾಲಕ ಸಮೀರ್ ಅರೆಸ್ಟ್ ಆಗಿದ್ದಾರೆ. ಹಣ ಕೊಡದಿದ್ರೆ ದಾಳಿ ಮಾಡೋದಾಗಿ ಬೆದರಿಸಿದ್ರು. ಹೀಗಾಗಿ ಹವಾಲಾ ವ್ಯಕ್ತಿ ಬೆಂಗಳೂರಿನ ಜಯನಗರ ಪೊಲೀಸರಿಗೆ ದೂರು ನೀಡಿದ್ರು. ಈ ಹಿಂದೆಯೂ 50 ಲಕ್ಷ ಲಂಚ ಪಡೆದ ಆರೋಪದಲ್ಲಿ ಹೆಡ್ ಕಾನ್ಸ್ಟೇಬಲ್ ಯತೀಶ್ ಸಸ್ಪೆಂಡ್ ಆಗಿದ್ರು. ರಾಜ್ಯ ಸರ್ಕಾರಿ ನೌಕರರು ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದ್ರೆ ಎನ್ಪಿಎಸ್ ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರಬೇಕೆಂದು ಫ್ರೀಡಂ ಪಾರ್ಕ್ನಲ್ಲಿಂದು ಪ್ರತಿಭಟನೆ ನಡೆಸಿದ್ರು. ಇದರಿಂದ ರಾಜ್ಯದ ಬಹುತೇಕ ಸರ್ಕಾರಿ ಕಚೇರಿಗಳು ಸ್ತಬ್ಧವಾಗಿದ್ವು. 2006ರಿಂದ ಕೆಲಸಕ್ಕೆ ಸೇರಿದ್ದ 2,83,000 ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ನೀಡಲಾಗ್ತಿದೆ. ಇದನ್ನ ವಿರೋಧಿಸಿ ನೌಕರರು ಪ್ರತಿಭಟನೆ ನಡೆಸಿದ್ರು. ಎನ್ಪಿಎಸ್ ರದ್ದುಗೊಳಿಸತಕ್ಕಂತ 6ನೇ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ಅದನ್ನು ಆದಷ್ಟು ಮಾಡೋದಿಲ್ಲ ಅನ್ನುವಂಥದ್ದು ಅವ್ರದ್ದು ವಿಚಾರ ಇಲ್ಲ. ಆದರೆ ಕಾಲಮಿತಿಯನ್ನು ನಿಗದಿ ಮಾಡದೇ ಇರೋದ್ರಿಂದ ಈ ಒಂದು 25-26ನೇ ಬಜೆಟ್ ಅಲ್ಲಿ ಎನ್ಪಿಎಸ್ ಅನ್ನು ರದ್ದುಗೊಳಿಸಬೇಕು ಅನ್ನುವಂಥದ್ದು ನಾವು ಸರ್ಕಾರವನ್ನು ಒತ್ತಾಯಿಸೋದಕ್ಕೋಸ್ಕರ ಇವತ್ತಿನ ಈ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ನಟಿ ರಕ್ಷಿತಾ ಸೋದರ ರಾಣಾ ಮದುವೆ ಎಂದು ನೆರವೇರಿತು. ಸ್ಯಾಂಡಲ್ವುಡ್ ಮತ್ತು ರಾಜಕೀಯ ಗಣ್ಯರ ದಂಡೆ ವಿವಾಹಕ್ಕೆ ಆಗಮಿಸಿತ್ತು. ಅರಮನೆ ಮೈದಾನದ ಚಾಮರ ವಜ್ರದಲ್ಲಿ ನಡೆದ ವಿವಾಹದಲ್ಲಿ ನಟ ಕಿಚ್ಚ ಸುದೀಪ್, ಶ್ರುತಿ, ಮಾಳ್ವಿಕಾ, ಸುಧಾರಾಣಿ, ವಿನಯ್ ಪ್ರಸಾದ್ ಸೇರಿ ಹಲವರು ಭಾಗಿಯಾಗಿದ್ರು. ಮತ್ತೊಂದು ಕಡೆ ಹಿರಿಯ ನಟಿ ಜಯಮಾಲಾ ಪುತ್ರಿ ಸೌಂದರ್ಯ ಮದುವೆಯ ಧಾರಾ ಮುಹೂರ್ತ ಕೂಡ ಇಂದು ನೆರವೇರಿತು. ಗೃಹ ಸಚಿವ ಪರಮೇಶ್ವರ್, ನಟ ಉಪೇಂದ್ರ, ಯಶ್, ನಟಿ ಪ್ರಿಯಾಂಕಾ ಉಪೇಂದ್ರ, ಎಸ್ ನಾರಾಯಣ್, ಸಂಗೀತ ನಿರ್ದೇಶಕ ಹಂಸಲೇಖ ಸೇರಿ ಹಲವರು ಭಾಗಿಯಾಗಿದ್ರು. ನಾಳೆ ಆರತಕ್ಷತೆ ನಡೆಯಲಿದೆ.